ನಾನು ಒಂದು ಹೇಳಬೇಕು ಅಂತಂದರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋ ಅಷ್ಟು ಸುಲಭ ಅಲ್ಲ ಸರ್. ಅವರು ಆಟಗಾರರು, ಎಲ್ಲ ಬೇಕಾದ್ರೆ ಆಟ ಆಡ್ತಾರೆ ಅವರು. ನಮಗೆಲ್ಲ ಗೊತ್ತಾಗೋಯ್ತು. ಅವ್ರಿಗೆ ಗೊತ್ತು ರೀ, ಮಾಸ್ ಲೀಡ್ರು. ಇವತ್ತು ರಾಜ್ಯಪಾಲರಿಲ್ಲ, ಇನ್ನೂ 3 ದಿನ ಇಲ್ಲ. ಅವ್ರು ಬಂದಿದ್ದಾರೆ, ಇನ್ನೂ ಅಂಗೀಕಾರ ಆಗಿಲ್ಲ. ಅಧಿಕೃತವಾಗಿ ಆಗಿದೆಯಾ? ಇಲ್ಲ. ಅಭಿಮಾನಿಗಳಿಗೆ ನಿರಾಸೆ ಆಗಲ್ಲ ಸರ್. ಸಿದ್ದರಾಮಯ್ಯ ಎಲ್ಲೋ ಒಂದು ಕಡೆ ವಾಪಸ್ ಬರ್ಬೋದು ಸರ್. ಖಂಡಿತ ಬರ್ತಾರೆ. ಯಾಕಂತಂದರೆ ಸರ್, ಅಷ್ಟು ಸುಲಭವಾಗಿ ಕಳ್ಕೊಳ್ಳಲ್ಲ ಸರ್ ಹೈಕಮಾಂಡು. ಯಾಕಂತ ಕೇಳಿ, ಇವತ್ತು ಸೋನಿಯಾ ಗಾಂಧಿ ಆಗಿರ್ಬೋದು, ರಾಜೀವ್ ಗಾಂಧಿ ಆಗಿರ್ಬೋದು, ಅವ್ರ ಮಗ ಯಾರಪ್ಪ, ರಾಹುಲ್ ಗಾಂಧಿ ಆಗಿರ್ಬೋದು, ಪ್ರಿಯಾಂಕಾ ಗಾಂಧಿ ಆಗಿರ್ಬೋದು, ಮಾನ್ಯ ಖರ್ಗೆ ಸಾಹೇಬ್ರಾಗಿರ್ಬೋದು, ಪರಮೇಶ್ ಸಾಹೇಬ್ರಾಗಿರ್ಬೋದು, ಜಾರಕಿಹೊಳಿ ಆಗಿರ್ಬೋದು, ಮೊನ್ನೆ DK ಶಿವಕುಮಾರ್ ಆಗಿರ್ಬೋದು, ಸಿದ್ದರಾಮಯ್ಯ ಏನಂದ್ರೆ ಏನು ಅನ್ನೋದು ಗೊತ್ತು ಅವ್ರಿಗೆ. ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡೋದಿರಾ? ಸಿದ್ದರಾಮಯ್ಯನಿಂದನೇ ಇರೋದು ಎಲ್ಲ ಜನ. ಇವತ್ತು ಒಂದು ವೇದಿಕೆ ಮೇಲೆ ಹೋಗ್ಬೇಕು ಅಂತಂದ್ರೆ ಸಿದ್ದು ಬರೋಂಥ ಚಪ್ಪಾಳೆ ಯಾರಿಗೂ ಬರಲ್ಲ ಗುರು. ನಿಜ ಅಲ್ವೇ? ಅವರು ಹಳ್ಳಿ ಹುಡುಗ, ಹಳ್ಳಿ ನಾಯಕ. ಹಳ್ಳಿಯಿಂದ ಬಂದಂದ್ರು ಮುದ್ದೆ ತಿಂದು ಬಂದಿರೋ ಘಟ ರೀ. ಅವರೆಲ್ಲನೂ ತಿಳ್ಕೊಬಿಟ್ಟಾರೆ ಕಷ್ಟ ಸುಖನೇ ಅಂದ್ರೆ. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಲಿ ಹಿಡಿಯುತ್ತೆ. ಏನ ಅಂತಂದ್ರೆ, ಇವತ್ತು ಹೈಕಮಾಂಡ್ ಹೇಳಿತ್ತು ಪಾಪ, ಇವ್ರಿಗೆ 2.5 ವರ್ಷ, ಅವ್ರಿಗೆ 2.5 ವರ್ಷ ಅಂತ. ಹೌದು, ನಿಜ. ಅದು ಒಪ್ಕೋಬೇಕಾದ ಧರ್ಮ. ಯಾಕಂದ್ರೆ ನಾವು ಕುರುಬರಾಗಿ ಸತ್ಯನ ಹೇಳ್ಬೇಕು ಸರ್. ಸತ್ಯ ಹೇಳ್ರಿ. ಮೊನ್ನೆ DK ಸಾಹೇಬ್ರೆ, ನಿಮ್ಗೆ ಇನ್ನುವೇ ಚಿಕ್ಕ ಏಜು. ಸಾಹೇಬ್ರ ಜೊತೆ ಇದ್ದು ಇನ್ನೂ ತಿಳ್ಕೊಂಡು ನೋಟ್ ಮಾಡ್ಕೊಂಡು ಸಿದ್ದರಾಮಯ್ಯ ಅಪ್ಪಾಜಿಯವ್ರು ಏನಾದ್ರು ಕಳ್ಕೊಂಡ್ರೆ ಸತ್ವಾಗ್ಲೂ ಕಾಂಗ್ರೆಸ್ ಬರಲ್ಲ ಸರ್. ಇದಂತೂ ನಾನು ಮುಂಚಿತವಾಗಿ ಹೇಳ್ತೀನಿ, ಬರ್ದಿಟ್ಕೊಳ್ಳಿ. ಎಲ್ಲ ಗೊತ್ತು, ಸಿದ್ದರಾಮಯ್ಯನಿಂದನೇ ಕಾಂಗ್ರೆಸ್ ಅಂತ ಗೊತ್ತು ರೀ. ನಾನೊಬ್ಬ ಸಾಮಾನ್ಯ ಪ್ರಜೆ. ಸಿದ್ದರಾಮಯ್ಯ ಇದ್ದರೆ DK ಶಿವಕುಮಾರ್ಗೆ ದೊಡ್ಡ ಗೌರವ, ದೊಡ್ಡ ಹುನ್ನಾರ, ದೊಡ್ಡ ವೇದಿಕೆ ಆಯ್ತದ ಸರ್. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.